ರಾಜ್ಯದ ಸಚಿವ ಸಂಪುಟದ ವಲಯದಿಂದಾನೇ ಆರಂಭವಾದಂತಹ ನವೆಂಬರ್ ಕ್ರಾಂತಿ ಇನ್ನೂ ತನ್ನ ಸದ್ದನ್ನ ಮುಂದುವರಿಸ್ತಾ ಇದೆ. ನವೆಂಬರ್ ಕ್ರಾಂತಿಯ ಸದ್ದು ಜೋರಾಗಿದ್ರೂ ಕೂಡ ಹೈಕಮಾಂಡ್ ಯಾವ ನಡೆಯನ್ನ ಅನುಸರಿಸ್ತಾ ಇದೆ ಅನ್ನೋದು ಇನ್ನೂ ನಿಗೂಢವಾಗಿ ಉಳ್ಕೊಳ್ತಾ ಇದೆ. ಸಿದ್ದರಾಮಯ್ಯನವರು ಸಿಎಂ ಆಗಿ ನವೆಂಬರ್ಗೆ 2.5 ವರ್ಷ ಕಂಪ್ಲೀಟ್ ಆಗತ್ತೆ. ಹಾಗಾಗಿ ಪವರ್ ಶೇರಿಂಗು ಸಂಪುಟ ವಿಸ್ತರಣೆಯ ಬಗ್ಗೆ ಕುತೂಹಲಗಳು ಹೆಚ್ಚಾಗ್ತಾ ಇದೆ. ನವೆಂಬರ್ ಅಥವಾ ಡಿಸೆಂಬರ್ ಮೊದಲ ವಾರದಲ್ಲಿ ಪುನಾರಚನೆ ಅನ್ನುವಂತ ಮಾತು ಈಗಾಗಲೇ ಚರ್ಚೆಗೆ ಬಂದಿದೆ. ಸಂಪುಟ ಪುನಾರಚನೆಯ ಕುರಿತಾಗಿ ಖುದ್ದು ಸಿಎಂಗೆನೆ ವರಿಷ್ಠರು ಸುಳಿವು ಕೊಟ್ಟಂತೆ ಕಾಣಿಸ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೆಸಿ ವೇಣುಗೋಪಾಲ್ ಈ ರೀತಿಯ ಸೂಚನೆಯನ್ನ ಕೊಟ್ಟಿದ್ದು 8ರಿಂದ 10 ಸಚಿವರನ್ನ ಕೈಬಿಡೋ ಬಗ್ಗೆ ಸಿಎಂಗೆ ಹೈಕಮಾಂಡ್ ಸುಳಿವು ಕೊಟ್ಟಿದೆ ಎನ್ನಲಾಗ್ತಾ ಇದೆ. ಇನ್ನು ಸಿಎಂ ಬದಲಾವಣೆ ಬಗ್ಗೆ ಕೂಡ ಸದ್ಯ ದಿಲ್ಲಿಯಲ್ಲಿ ಯಾವ ಚರ್ಚೆ ಇಲ್ಲ ಅನ್ನುವಂಥದ್ದು. ಮುಖ್ಯಮಂತ್ರಿಗಳ ಬದಲಾವಣೆ ಬಗ್ಗೆ ಏನ್ ಚರ್ಚೆ ಇಲ್ಲ, ಬಟ್ ಸಂಪುಟ ಪುನಾರಚನೆಗೆ ವರಿಷ್ಠರು ತೀರ್ಮಾನಿಸಿದ್ದಾರೆ ದೆಹಲಿಯಲ್ಲಿ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಒಂದು ಬಿಹಾರ್ ಎಲೆಕ್ಷನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ, ಬಟ್ ಅದರ ಜೊತೆಗೇನೆ ಪಕ್ಷ ಸಂಘಟನೆ ಆಗಿರ್ಬೋದು, ಆಕ್ಟಿವ್ ಇನ್ಆಕ್ಟಿವ್ ಸಚಿವರು ಅನ್ನುವಂಥದ್ದಾಗಿರ್ಬೋದು, ಈ ಎಲ್ಲ ಅಂಶಗಳು ಹೈಕಮಾಂಡ್ ವಲಯದಲ್ಲಿ ಗಮನದಲ್ಲಿರೋದ್ರಿಂದ ಸಂಪುಟ ಪುನಾರಚನೆಗೆ ಒಲವು ತೋರಿಸ್ತಿದ್ದಾರೆ. ಮುಖ್ಯಮಂತ್ರಿಗಳೇ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇನ್ನು ಅಕ್ಟೋಬರ್ 13ನೇ ತಾರೀಕು ಸಿಎಂ ನಿವಾಸದಲ್ಲಿ ಒಂದು ಔತಣಕೂಟ ಏರ್ಪಟ್ಟಿದೆ. ಅಕ್ಟೋಬರ್ 13ನೇ ತಾರೀಕು ಸಿಎಂ ಅವರ ನಿವಾಸ ಕಾವೇರಿಯಲ್ಲಿ ಡಿನ್ನರ್ ಆಯೋಜನೆಯಾಗಿದ್ದು, ಆವತ್ತು ಸಚಿವರಿಗೆ ಈ ಔತಣಕೂಟವನ್ನ ಮುಖ್ಯಮಂತ್ರಿಗಳು ಆಯೋಜಿಸಿದ್ದಾರೆ. ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಮುಖ್ಯಮಂತ್ರಿಗಳು ಆಯೋಜಿಸಿರುವ ಈ ಸಿಎಂ ಮತ್ತು ಸಚಿವರ ಡಿನ್ನರ್ ಸಭೆ. ಬಿಕಾಸ್ ಇಲ್ಲಿ ಯಾವ ವಿಚಾರ ಚರ್ಚೆಗೆ ಬರುತ್ತೆ? ರಾಜ್ಯ ಕಾಂಗ್ರೆಸ್ಸಿನ ಬೆಳವಣಿಗೆಗಳ ಬಗ್ಗೆ ಇಲ್ಲಿ ಗಂಭೀರವಾದಂತಹ ಚರ್ಚೆ ಆಗುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಸಂಪುಟ ಪುನಾರಚನೆ ಬಗ್ಗೆ ಏನ್ ಸುಳಿವು ಸಿಕ್ಕಿದೆ ಮುಖ್ಯಮಂತ್ರಿಗಳಿಗೆ, ಅದರ ಕುರಿತಾಗಿ ಸಚಿವರ ಜೊತೆಯಲ್ಲಿ ಸಿಎಂ ಚರ್ಚೆ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಹೀಗಾಗಲೇ ಮಂತ್ರಿ ಸ್ಥಾನ ಕಳ್ಕೊಳ್ಳುವಂತಹ ಆತಂಕದಲ್ಲಿ ಹಲವು ಸಚಿವರಿದ್ದಾರೆ. ಹಿರಿಯ ನಾಯಕರಿಗೆ ಪಕ್ಷ ಸಂಘಟನೆಯ ಜವಾಬ್ದಾರಿ ಕೊಡುವಂತಹ ತೀರ್ಮಾನ ಆಗಿದೆ. ಹೊಸ ಮುಖಗಳಿಗೆ ಅವಕಾಶವನ್ನ ಕೊಡಬೇಕು. ಆಕ್ಟಿವ್ ಇನ್ಆಕ್ಟಿವ್ ಅನ್ನುವಂಥ ವಿಭಜನೆ ಏನ್ ಮಾಡ್ತಿದ್ದಾರಲ್ಲ, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಪುಟ ಸಹೋದ್ಯೋಗಿಗಳಲ್ಲಿ, ಮುಖ್ಯಮಂತ್ರಿಗಳ ಸಂಪುಟ ಸಹೋದ್ಯೋಗಿಗಳಲ್ಲಿ ಒಂದು ಆತಂಕ ಮನೆ ಮಾಡಿದೆ. ಹಾಗಾಗಿನೇ ಮುಖ್ಯಮಂತ್ರಿಗಳು ಈ ಡಿನ್ನರ್ ಆಯೋಜನೆ ಮಾಡಿ ಅಲ್ಲಿ ಅವರಿಗೆ ಕನ್ವಿನ್ಸ್ ಮಾಡುವಂತ ಪ್ರಯತ್ನ ಮಾಡ್ತಾರಾ ಅನ್ನುವಂಥದ್ದು ಪ್ರಶ್ನೆ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್, ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಆನಂದ್, ವರಿಷ್ಠರ ಮಟ್ಟದಿಂದಾನೆ, ಹೈಕಮಾಂಡ್ ಮಟ್ಟದಿಂದಾನೆ ಮುಖ್ಯಮಂತ್ರಿಗಳಿಗೆ ಸುಳಿವು ಸಿಕ್ಕಿರೋದು. ಒಂದು ತಮ್ಮ ಕುರ್ಚಿ ಸೇಫು, ಬಟ್ ಸಂಪುಟದಲ್ಲಿರುವಂತಹ ಸಚಿವರುಗಳ ಬದಲಾವಣೆ ಬಗ್ಗೆ ಸುಳಿವು. ಅದರ ಹಿಂದೆನೆ ಮುಖ್ಯಮಂತ್ರಿಗಳು ಒಂದು ಡಿನ್ನರ್ ಮೀಟ್ ಅನ್ನ ಆಯೋಜನೆ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿ ಯಾವೆಲ್ಲ ವಿಚಾರ ಚರ್ಚೆಗೆ ಬರ್ಬೋದು? ಮುಖ್ಯಮಂತ್ರಿಗಳು ಈಗಲೇ ಮನವೊಲಿಸುವ ಕಸರತ್ತಿಗೆ ಮುಂದಾಗ್ತಿದ್ದಾರಾ? ಖಂಡಿತವಾಗ್ಲೂ ಪ್ರಜ್ವಲ, ಪ್ರಮುಖವಾಗಿ ನವೆಂಬರ್ ಹತ್ರ ಬರ್ತಾ ಇದೆ. ಈ ನವೆಂಬರ್ ಅಂದರೆ ಮುಂದಿನ ತಿಂಗಳು ಸಿದ್ದರಾಮಯ್ಯ ಅವರು ಸಿಎಂ ಆಗಿ 2.5 ವರ್ಷ ಪೂರೈಸ್ತಾರೆ. ಈ ಸಂದರ್ಭದಲ್ಲೇ ಪವರ್ ಶೇರಿಂಗ್ ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇರ್ತಕ್ಕಂಥದ್ದು. ಆದರೆ ಹೈಕಮಾಂಡ್ ಹಂತದಲ್ಲಿ ಯಾವುದೇ ಒಂದು ಚರ್ಚೆಗಳು ನಡೆದಿಲ್ಲ ಅನ್ನೋ ಒಂದು ವಿಚಾರಗಳು ಸದ್ಯ ಈಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಮೊನ್ನೆ ಸುರ್ಜೇವಾಲಾ ಕೆಸಿ ವೇಣುಗೋಪಾಲ್ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯವ್ರ ಜೊತೆನೂ ಕೂಡ ಒಂದಷ್ಟು ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಅವರಿಗೆ ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಸದ್ಯಕ್ಕೆ ಯಾವುದೇ ರೀತಿಯ ಒಂದು ಮಾತುಕತೆ ಆಗಿಲ್ಲ. ಆದರೆ ಸಂಪುಟ ಪುನರ್ರಚನೆ ಬಗ್ಗೆ ತಾವು ತಯಾರಿರಬೇಕು ಅನ್ನೋದು ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರು ಸಂಪುಟದಲ್ಲಿ ಯಾರನ್ನ ಕೈ ಬಿಡಬೇಕು, ಯಾರನ್ನ ಉಳಿಸ್ಕೋಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ತೊಡಗಿರ್ತಕ್ಕಂಥದ್ದು. ಸದ್ಯ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಆಪ್ತರನ್ನು ಕೂಡ ಈ ಬಾರಿ ಸಂಪುಟದಿಂದ ಕೈ ಬಿಡಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಯಾಕೆಂದರೆ ಕೆಲವು ಸಚಿವರ ಮೇಲೆ ಬಹಳಷ್ಟು ಗುರುತರವಾದಂಥ ಆರೋಪಗಳಿರ್ತಕ್ಕಂಥದ್ದು. ಇಲಾಖೆಯಲ್ಲಿ ಸರಿಯಾಗಿ ಅವರು ಕಾರ್ಯನಿರ್ವಹಿಸ್ತಾ ಇಲ್ಲ ಅನ್ನೋ ಒಂದು ವಿಚಾರಗಳು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಪ್ರಮುಖವಾಗಿ ಬೈರ್ತಿ, ಸುರೇಶ್ ಮತ್ತು ಜಮೀರ್ ಅಹಮದ್ ಖಾನ್, ತಿಮ್ಮಾಪುರ್, ವೆಂಕಟೇಶ್ ಮತ್ತು ಹೀಗೆ MC ಸುಧಾಕರ್ ಸೇರಿದಂತೆ ಬಹಳಷ್ಟು ಒಂದು ನಾಯಕರು ಈಗಾಗಲೇ ಸಚಿವ ಸ್ಥಾನವನ್ನು ಕಳೆದುಕೊಳ್ತಕ್ಕಂಥ ಆತಂಕದಲ್ಲಿರ್ತಕ್ಕಂಥದ್ದು. ಈ ನಾಯಕರನ್ನು ಕೂಡ ಬಿಟ್ಟು ಹೊಸಬರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರಂತೆ ಸಿಎಂ ಸಿದ್ದರಾಮಯ್ಯನವರು ಇದೇ ಅಕ್ಟೋಬರ್ 13ನೇ ತಾರೀಕು ತಮ್ಮ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಈ ಒಂದು ಎಲ್ಲ ಸಚಿವರಿಗೆ ಡಿನ್ನರ್ ಮೀಟಿಂಗ್ ಅನ್ನು ಆಯೋಜನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಂಪುಟ ಪುನರ್ರಚನೆ ಬಗ್ಗೆ ಅಧಿಕೃತವಾಗಿ ಸಚಿವರ ಜೊತೆ ಮಾತನಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಜೊತೆಗೆ ಅವರು ಮಾನಸಿಕವಾಗಿ ತಯಾರಾಗುವಂತೆಯೂ ಕೂಡ ಸೂಚನೆ ಕೊಡ್ತಕ್ಕಂಥ ಒಂದು ಸಾಧ್ಯತೆ ಇರ್ತಕ್ಕಂಥದ್ದು. ಇನ್ನು ಉಳಿದಂತೆ 2 ಸಚಿವ ಸ್ಥಾನ ಖಾಲಿ ಇರ್ತಕ್ಕಂಥದ್ದು. ಆ 2 ಸಚಿವ ಸ್ಥಾನಗಳನ್ನು ಕೂಡ ಫಿಲ್ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ಜೊತೆಗೆ ಮಾತುಕತೆಗೆ ಮುಂದಾಗಿರ್ತಕ್ಕಂಥದ್ದು. ಅಗತ್ಯ ಬಿದ್ದರೆ ಅಥವಾ ಮುಂದಿನ ವಾರವೇ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆ ನಡೆಸ್ತಕ್ಕಂಥ ಒಂದು ಸಾಧ್ಯತೆಗಳಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ನವೆಂಬರ್ ಕ್ರಾಂತಿ ಸದ್ದುಗದ್ದಲದ ನಡುವೆ ಈಗ ಸಂಪುಟ ಪುನರ್ರಚನೆಗೆ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಿದಂತೆ ಕಾಣ್ತಿದೆ. ಪ್ರಜ್ವಲ. ವೆಲ್ ಆನಂದ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.